ಇವತ್ತು ಮದುವೆ, ಇವತ್ತು 29th ರಿಸೆಪ್ಷನ್, 30th ಮುಹೂರ್ತಂ ಇದೆ. ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಗ್ಯಾಪ್ ಕೊಡಿ. ಹಾಯ್ ನಮಸ್ಕಾರ, ಇಲ್ಲಿ ರಮ್ಯ ಮದುವೆಗೆ ಬಂದಿದ್ವಿ ಮದುವೆಗೆ. ತೋಸು ಫೇಸ್ ತೋಸು. ಕುಡ್ದಿದ್ಯಾ ಆಲ್ರೆಡಿ? ಪಕ್ಕ ಕುಡ್ದಿದ್ಯಾ ನೀನು? ಸೊ ನನ್ನಿಂದ ನೀವು ಬಂದಿರೋದು ಅದೊಂದು ಖುಷಿ. ನಾನೇ ಮೇನ್ ಕಾರಣ. ಹೇಳ್ತಾರಲ್ಲ ಅದು ನಾನೇ ಇತ್ತು ಸಾರ್. ಹಂಗೆ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಬರೀ ಅಂದಿ. ಅಲ್ಲಿ ನೋಡಿದ್ರೆ ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಹೊನ್ನೇಗೌಡಸ್ ಚಾನಲ್. ಇವತ್ತಿನ ನನ್ನ ಬ್ಲಾಗ್ ಏನಂತ ಅಂತಂದರೆ, ನನ್ನ ಕಸಿನ್ ಅಂದರೆ ನನ್ನ ಅತ್ತೆ ಮಗಳಾಗಬೇಕು, ಅತ್ತೆ ಮಾವನ ಮಗಳು ಅತ್ತೆ ಮಗಳು ಆಗಬೇಕು ರಮ್ಯಾ ಅಂತ. ನಾನು ಬ್ರೈಟ್ ಟು ಬಿದು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅವಳದು ಇವತ್ತು ಮದುವೆ, ಇವತ್ತು 29th ರಿಸೆಪ್ಷನ್, 30th ಮುಹೂರ್ತಂ ಇದೆ. ಸೊ ನಾನು ನನ್ನ ಕಸಿನ್, ನಮ್ಮ ಅಕ್ಕ ಚೈತ್ರ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಎಲ್ಲರೂ ಇವತ್ತು ಹೊರಡೋದಕ್ಕೆ ಬನ್ನಿ ತೋರಿಸ್ತೀನಿ. ಚೈತ್ರ ಹೇಳು, ಏನೇನು ಮಾಡ್ತಾ ಇದೀಯಾ? ದುಡ್ಡೆಲ್ಲ ಎತ್ತಿಕೋತಾ ಇದೆಯಾ? ಗಾಯ್ಸ್, ಇದು ನಮ್ಮ ಅಕ್ಕಂದು ಚೈತ್ರ ಅಂದರೆ ಇವಳ್ದು ಮುಹೂರ್ತದ ಸೀರೆ. ಇದು ನಂದು ಮುಹೂರ್ತದ ಸೀರೆ, ಡಾರ್ಕ್ ಬ್ಲೂ ಆ್ಯಂಡ್ ದಿಸ್ ಲೈಟ್ ಬ್ಲೂ ಕಾಂಬಿನೇಷನ್. ಇವಳ್ದು ಪಿಂಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇದೆ. ಸೊ ನೋಡಿ, ಎಲ್ಲ ಚೆನ್ನಾಗಿ ಗಂಡುಬಿಟ್ಟಿದ್ದೀವಿ ಪೂರ್ತಿ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಆಗ್ತಿದ್ದೆ. ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿಸಿ ಎಲ್ಲರೂ ಹೊಡ್ತೀವಿ. ಓಕೆ ಗೈಸ್, ನಾನು ಹೇಳ್ದಂಗೆ ಇವಾಗ ಮದ್ದೂರ್ಗೆ ಬಂದಿದ್ದೀವಿ. ಮದ್ದೂರಲ್ಲೇ ರಿಸೆಪ್ಷನ್ ಇರೋದು, ಮದುವೆ ನಡೆಯೋದು. ಇವಾಗ ರೆಡಿ ಆಗೋದಕ್ಕೆ ನಾವು ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀವಿ. ಆಲ್ರೆಡಿ ರಿಸೆಪ್ಷನ್ ಶುರು ಆಗಿ 2 hours ಆಗಿದೆ. ಇವಾಗ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಚೈತ್ರ ಹಾಯ್. ಚಂದು ನಿಶು ಹಾಯ್. ಎಲ್ಲಿ ಹೋದ ಲೈಟ್ ಕಡೆ ಕರ್ಕೊಂಡೋಗಿ ನೋಡು. ಹಾಯ್ ಹಾಯ್. ಚೆನ್ನಾಗಿಲ್ಲ. ನಾನು ಕೊನೆಗೂ ರೆಡಿಯಾಗಿ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಎಲ್ಲರೂ ಬಾಯಿ ತುಂಬ ಬೈರು, ಏನು ಇಷ್ಟೊತ್ತಿಗೆ ಬರೋದು ಅಂತ. ಸೊ ಗ್ರೂಪ್ ಫೋಟೋ ಒಂದು ಇಡ್ಸ್ಕೊಂಡಿದ್ದೀವಿ. ಸಿಂಗಲಾಗಿ ಯಾರು ಇಡ್ಸ್ಕೊಳ್ಳೋದಕ್ಕಾಗಲಿಲ್ಲ, ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಗ್ಯಾಪ್ ಕೊಡಿ. ಹಾಯ್ ನಮಸ್ಕಾರ, ಇಲ್ಲಿ ರಮ್ಯ ಮದುವೆಗೆ ಬಂದಿದ್ವಿ ಮದುವೆಗೆ. ಓಕೆ ಗಾಯ್ಸ್, ಬಂದ್ವಿ. ರೆಡಿಯಾಗಿ ಬರೋಷ್ಟೊತ್ತಿಗೆ ನಾವು 7 ಗಂಟೆಗೆ ಶುರು ಆಗಿ ರಿಸೆಪ್ಷನ್ಗೆ 10 ಗಂಟೆಗೆ ಬಂದು ನಿಂತ್ಕೊಂಡಿದ್ದೀನಿ. ಹೋಗಿ ಸೀದಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡು ಊಟ ಮಾಡಿ ಬಂದು ಇವಾಗೆಲ್ಲ ಆಚೆ ಕೂತಿದ್ದೀವಿ. ಸದ್ಯಾ ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಮಳೆಗೆ ಬಂದಿದ್ವಿ, ಮದುವೆಗೆ ಬಂದಿದ್ವಿ. ರಮ್ಯಂದು ಮನೋಜ್ ಅಂತ. ಬಿಡೋ ನೋಡೆ. ಹಾಯ್. ನೀವು ಬೆಳಿಗ್ಗೆ ಬಂದರೆ ಉಣ್ಕೊಂಡು ಹೋಗ್ಬೋದು. ಎಲ್ಲರೂ ಊಟ ಮುಗಿಸ್ಕೊಂಡು ಒಳಗಡೆ ತುಂಬ ಸೆಕೆ ಆಗ್ತಾಯಿತ್ತು ಅಂತ ಆಚೆಗಡೆ ಬಂದು ಕೂತ್ಕೊಂಡು ಗಾಳಿ ತೊಗೊಂಡು ಹಂಗೆ ಫನ್ ಮಾಡ್ಕೊಂಡು ಕೂತಿದ್ವಿ. ಹೀಗೆ ಎಲ್ಲರೂ ರೆಡಿಯಾಗಿದ್ದು ನಾವು. ನಮ್ಮ ಅಕ್ಕನ ಮಗ ಇವನು. ಇಂಟ್ರಡಕ್ಷನಲ್ಲಿ ಇವಳು ಮಿಸ್ ಆಗಿದ್ಲು, ಚಂದನ ಅಂತ. ವಿಜಿಲ್ ಹೊಡಿ. ಬಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ರೆ ವಿಜಿಲ್ ಹೊಡೆಯೋದು ಹೆಂಗೆ ತೋರಿಸ್ಬಿಡಲಿ ಬ್ಲಾಗಲ್ಲಿ. ತೋರಿಸು. ಹಾಂ ಹೇಳ್ಬಿಡು ಬ್ಲಾಗಲ್ಲಿ. ತೋರ್ಸು ಫೇಸ್ ತೋರ್ಸು. ಕುಡ್ದಿದ್ಯಾ ಆಲ್ರೆಡಿ? ಪಕ್ಕ ಕುಡ್ದಿದ್ಯಾ ನೀನು? ಕುಡ್ದಿರೋದಕ್ಕೆ ಅಮ್ಮನ ಮೇಲೆ ಆಡೋಣ. ಯಾರಮ್ಮ? ಚಿನ್ನು ಹೊಡಿ ಹೊಡಿ ಹೊಡಿ. ಬಾಯ್ ಮೇಲೆ ಹೊಡಿ, ಬಾಯ್ ಮೇಲೆ ಹೊಡಿ, ಬಾಯ್ ಮೇಲೆ ಹೊಡಿ, ಬಾಯ್ ಮೇಲೆ. ಮಾಡ್ತಾರಂಗೆ ಹೇಳ್ಬೋದವನು. ಶರತ್ ಕ್ರೇಜಿ ಆಯ್ತಾ ಊಟ? ಆಟೋ ಕೊಡೋದಂತೇಳು, ಆಟೋ ಕೊಡೋದಂತೇಳು. ನೀನು ಹೇಳು ಕಂಪ್ಲೀಟ್ ಮಾಡು. ಮಾಡ್ತಾರೇನೋ? ಮಾಡ್ತಾರ? ಕರಿ ಯಾರಮ್ಮನ ಫಸ್ಟು. ಎಲ್ಲಿ ಯಾರಮ್ಮ?
ನಿನ್ ಮಗ ಎಲ್ರಿಗೂ ಉಗಿತಾವ್ನ ಇಲ್ಲಿ. ನಿನ್ ಮಗ ಎಲ್ರಿಗೂ ಉಗಿತಾವ್ನೆ. ಉಗಿದ್ಯಾನಾ? ಉಗಿದ್ಯಾ ಮತ್ತೆ ಮತ್ತೆ ಉಗಿದ್ಯಾ? ಉಗಿದ್ಯಾ? ಉಗಿಬಾರ್ದು. ಇರು, ಅವ್ನು ಬೇಡ ನಮ್ಗೆ. ಅವ್ನೆಲ್ಲಾರು ಹೋಗ್ಲಿ, ಅವ್ನು ಬ್ಯಾಡ್ ಬಾಯ್ ಅವನು. ಚಿನು ಇವ್ರುಗಳೆಲ್ಲ ಸೇರ್ಕೊಂಡು ಇತ್ತು ಇಟ್ಕೊಂಡು ಒಳ್ಳೆ ಫನ್ ಮಾಡ್ತಾ ಇದ್ರು. ಅವನು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋತಿದ್ದ ಇವ್ರ ಹತ್ರ. ಚಿನ್ನು ಇಲ್ಲೋಡ, ಇದಣ್ಣ ಇದಣ್ಣ ಇದು ಚಿನ್ನು. ಹಾಯ್ ಅಮ್ಮ, ಬಾಯ್. ಹೇಳು ಅಮ್ಮ ಕರಿ, ಜೋರ ಕರಿ. ಚಂದನ ಅಮ್ಮ ಅಂತ ಕರಿ. ಕರಿ ಚಂದನ ಅಂತ ಕರಿ. ಅವ್ನಿಗೆ ಏನ್ ಮಾಡ್ಬೇಡ ಅಂತ ಹೇಳ್ತೀವ ಅದನ್ನೇ ಮಾಡೋದು. ಒಳಗಡೆ ಕೂತ್ಕೊಂಡು ತುಂಬ ಬೋರ್ ಆಗ್ತಾಯಿತ್ತು ಅಂತ ಆಚೆ ಬಂದ್ವಿ. ಇಲ್ಲಿ ಆಚೆಗಡೆ ಗಂಡು ಹೆಂಡದು ಫೋಟೋ ಶೂಟ್ ಮಾಡ್ತಾಯಿದ್ರು. ನೋಡ್ಕೊಂಡು ನಿಂತಿದ್ವಿ ಎಲ್ಲರೂ. ರಮ್ಯಾ ಹಂಗೆ ಹಾಯೇನು ಗಾಯ್ಸ್, ಇವಳೆ ಮದುವೆ ಹೆಣ್ಣು. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಹೇಳೋದಿರು. ಚೆನ್ನಾಗಿ ಕಾಣಿಸ್ತದಲ್ಲ ಇವಳು. ನನ್ನ ಕೇಳ್ಬೇಡಿ, ನೀವ್ ಹೇಳಿ. ಅದನ್ನ ಹೇಳುವ. ವಾಯ್ಸ್ ಚೇಂಜ್ ಆಗಿ ಇನ್ನು ಹುಷಾರಾಗಿಲ್ವಾ? ಇವ್ರು ಎಂತ ಕಲಾವಿದ್ರು ಅಂದ್ರೆ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳ್ಳಿಲ್ಲ, ದುಡ್ಡು ಉಳಿಸ್ಬಿಟ್ಟು ರಿಸೆಪ್ಷನ್ ಅಲ್ಲೇ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಂಡ್ಬಿಟ್ರು. ಕಂಜು ಸಂಬರ್ಮನ ಅಂತ ಹೇಳ್ತವ್ರೆ. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಹೊಸ ಲೈಫ್ ಹೋಗ್ತಿದ್ಯಾ ಚೆನ್ನಾಗಿಲ್ಲ. ಎಲ್ಲ ಇವ್ರ ಆಶೀರ್ವಾದ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಇವಳಿಗೆ ಗಂಡು ಸೆಟ್ ಮಾಡಿದ್ದೆ, ಇವಳು ಗಂಡು ಒಪ್ಸಿದ್ದೆ ನಾನು. ಕೇಳಬೇಕಾರೆ ಇವಳು ನಾನು ಇವ್ರು ಹೇಳ್ತಾಳೆ ಅಂತೆಲ್ಲ ನಂಬ್ಕೋಬೇಡಿ. ನಿಜ ಹೇಳು, ಸುಳ್ಳು ಹೇಳಬಾರ್ದು. ಅಲ್ಲಿ ಮತ್ತೆ ಮಾವ ಎಲ್ಲ ಫೋಟೋ ಸರಿ, ಬೇಗ ಅದಕ್ಕೆ ಬೇಗ ಬೇಗ ಹೇಳ್ಬೋದು. ಇವ್ರು ಹೇಳಿರ್ತೀರಿ ನಾನು ಒಪ್ಕೊಂಡಿದ್ದು. ಸರಿನಾ? ಓಕೆನಾ? ಹೋಗಿ ನಾನು ಒಪ್ಸಿದ್ರಲ್ಲ ಮದ್ವೆಗೆ, ಒಪ್ಕೊಂತ ಅಷ್ಟೇ. ಓಕೆ, ನೋಡು, ಬಾಯ್, ಹುಷಾರು. ಹೇಳು ನೋಡಿ, ಸತ್ಯಪ್ಪ ಕಾರ್ ಮೇಲೆಲ್ಲ ಅವ್ರದ್ದು ಫೋಟೋಸ್ ಬಂದಿದೆ. ನಮ್ಮ ಅಣ್ಣ ಇವನು 29 ಇಯರ್ಸ್ ಆಯ್ತು. ಬೆಳಕು ಕಾಣಿಸ್ತಲ್ಲ, ದಯವಿಟ್ಟು ತಿರುಗು. 28-29 ಇಯರ್ಸ್ ಆಯ್ತು, ಇನ್ನು ಮದ್ವೆಗೆ ಒಪ್ಕೊಂತಲ್ಲ. ಕೇಳಿದ್ರೆ ತುಂಬಾ ಚೆನ್ನಾಗಿರೋ ಹುಡುಗಿ ಬೇಕು ಅಂತ ಹೇಳ್ತಿದ್ದಾನೆ. ಹೇಳು, ಮದ್ವೆ ಯಾವಾಗ ನಿಂದು? ಅದೇ ಅಪ್ಪ ಇವಾಗ ಹೇಳ್ತು ಬರ್ಬೇಕಾದ್ರೆ ಮನೆಯಿಂದ. ಏನಂತ? ಅಲ್ಲೇ ಯಾವ್ದಾರು ಹುಡುಗಿ ಇದ್ರೆ ನೋಡೋ ಅಂತು. ನಾನು ಇಲ್ಲಿ ತುಂಬಾ ಕುತೂಹಲದಿಂದ ಬಂದು ನೋಡ್ತೀನಿ, ಎಲ್ಲ ಆಂಟಿರು. ಅದು ಹೇಳಿರೋದು ನೋಡು ಅಂತ, ಅಮ್ಮನಿಗೆ ಹೇಳಿರೋದು. ಯಾವ್ದಾದ್ರು ಹೆಣ್ಮಕ್ಳಿದ್ರೆ ನೋಡ್ಕೊಂಬಾ, ಮದ್ವೆ ಮಾಡ್ಕೊಳ್ಳೋಣ ಅಂತ. ಅದನ್ನ ಬಿಟ್ಬಿಟ್ಟು ನಿನಗೆ ನೋಡ್ಕೊ ಅಂತ ಹೇಳಲಿಲ್ಲ. ಹೇಳ್ತಾರಲ್ಲ, ಅದು ನಾನೇ ಇತ್ತು ಸಾರ್, ಹಂಗೆ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಬರೀ ಅಂದಿ. ಅಲ್ಲಿ ನೋಡಿದ್ರೆ ಗೈಸ್, ಇವಾಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ನನ್ನ ರಿಲೇಟಿವ್ ಮನೆ ಹತ್ರ ಬಂದಿದ್ದೀವಿ. ಇವ್ ನನ್ನ ಅಕ್ಕನ ಮಗ ಹಿತ್ತು. ನನ್ನ ಹೈಲೈಟ್ಸ್ ಅಲ್ಲಿ ಇದನ್ನಲ್ಲ ಹಿತ್ತು ಅಂತ. ಪಪ್ಪಿ ಕೊಡ್ತೀನಿ. ಓಕೆ ಗೈಸ್, ನಾನು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮುಗೀತು. ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದೇಳಬೇಕು, ಮುಹೂರ್ತಮ್ ಇದೆ. ಸೊ ಮುಹೂರ್ತಮ್ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ನೇಹ ಹೊನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಕಮೆಂಟ್ ಮಾಡಿ ಅಂತಾನು ಹೇಳ್ಬೇಕು. ಎಲ್ಲ ಹೇಳ್ಬಿಡು. ಕಾಣಿಸಿದರೆ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಸ್ನೇಹ ಹೊನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆಲ್ವೇಸ್ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ, ಸೊ ದಟ್ ನನಗೆ ಗೊತ್ತಾಗುತ್ತೆ. ಓಕೆ ಗೈಸ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್.